ಜೈ ಶ್ರೀರಾಮ್, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲೇ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಭಾರತ್ ಮಾತಾ ಕಿ ಭಾರತ್, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಡೆಯುತ್ತಿರುವ ಭಾರತ್ ಮಾತಾ ಕಿ ಜೈ. ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾನ್ಯ ಸಭಾಪತಿಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ನಮ್ಮ 18 ಶಾಸಕರುಗಳನ್ನು ಅಮಾನತ್ತು 6 ತಿಂಗಳ ಕಾಲ ಅಮಾನತು ಮಾಡುವ ಕೆಲಸ ಮಾಡಿದೆ. ಯಾರು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೋ ಅಂಥದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಚೀಟಿ ಕೊಟ್ಟು ಇಂಥರನ್ನೇ ಸಸ್ಪೆಂಡ್ ಮಾಡಂತ ಹೇಳಿದಾರಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಹೋರಾಟ ಮಾಡ್ತಿರ್ತಕ್ಕಂಥ ಶಾಸಕರುಗಳನ್ನು 6 ತಿಂಗಳ ಕಾಲ ಅಮಾನತು ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ಸಂವಿಧಾನದಾಗ ಇದೇನಾ ಸನ್ಮಾನ್ಯ ಸಭಾಪತಿಗಳವರೇ? ನಾವು ಕರ್ನಾಟಕ ಜನಗಳ ಕೊಟ್ಟಿರ್ತಕ್ಕಂಥ ಮತದಾನದ ಭಿಕ್ಷೆಯಿಂದ ಶಾಸಕರಾಗಿರ್ತಕ್ಕಂಥ ಕೆಲಸವನ್ನು ಅವರ ಸೇವೆ ಮಾಡೋಕ್ಕೆ ಬಂದಿರತಕ್ಕಂಥ ಶಾಸಕರುಗಳನ್ನು ತಾವುಗಳು ಅಮಾನತು ಮಾಡ್ತಿದ್ದೀರಂದರೆ ಎಷ್ಟು ನ್ಯಾಯ? ಇವತ್ತು ಹೇಳ್ತಿದ್ದಾರೆ ಇವರು ವಿರುದ್ಧವಾಗಿ, ಕಾನೂನು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತಂದು ಹೇಳಿದರು. ಉಗ್ರವಾದ ಹೋರಾಟ ಮಾಡೋದು ಸದನದಲ್ಲಿ ನಮ್ಮ ಆದ್ಯ ಕರ್ತವ್ಯ ವಿರೋಧ ಪಕ್ಷವಾಗಿ. ಸುಖ ಸುಮ್ಮನೆ ಸ್ಪೀಕರ್ಗೆ ಟೆಂಪ್ಟ್ ಮಾಡಿಬಿಟ್ಟು ಇವರು ಅಮಾನತು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಸಚಿವರು ಒಂದು ಮಾತನ್ನು ಹೇಳಿದ್ದಾರೆ ನಿನ್ನೆ, ಹನಿ ಟ್ರ್ಯಾಪ್ಗೆ ಆಯ ಬಾಯ್ ಅಂತಾರೆ, ನನಗೆ ಅಲೋ ಅಂತಾರೆ ಅಂತ ಹೇಳಿದ್ದಾರೆ ಅವರೇ. ಇದು ಯಾವುದು? ಇದು ಅವ್ರ ಸರ್ಕಾರದ ಮಂತ್ರಿಗಳೇ ಹನಿ ಟ್ರ್ಯಾಪ್ ನಡೀತಿದೆ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರೇನು ಇದು ಮಾಡಿಲ್ಲ. ಆದರೆ ಒಬ್ಬ ನೀರಾವರಿ ಸಚಿವರು ಹೇಳ್ತಾರೆ ನೀನು ಆಯ್ ಅಂದ್ರೆ ತಾನೇ ಅದು ಟ್ರ್ಯಾಪ್ ಆಗಿ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ಸಚಿವರು ನಿನ್ನೆ ನಿಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳಿಕೆ ಕೊಟ್ಟಿದ್ರೆ ನನಗೆ ಅಲೋ ಅಂತಾರೆ, ಯಾರು ಆಯ್ ಅನ್ನಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲೇ ಇದೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಳಂಥ ಕೆಲಸವನ್ನು ಇಲ್ಲೇ ಮಾಡ್ತಿದ್ದಾರೆ. ಮಾನ್ಯ ಇಲ್ಲಿರ್ತಕ್ಕಂಥ ನೂತನ ಸಂಸದರು ಒಂದು ಮಾತನ್ನು ನಿನ್ನೆ ಅವರನ್ನು ಈ ಒಂದು ಸಮುದಾಯವನ್ನು ಮನವೊಲಿಸೋಕ್ಕೋಸ್ಕರ ಅವರ ಭಾಷೆಯಲ್ಲೇ ಹೇಳಿದ್ದಾರೆ. ನಮಗೂ ಸ್ವಲ್ಪ ಹಿಂದಿ ಸ್ವಲ್ಪ ಅರ್ಥ ಆಗ್ತಾಯಿದೆ. ನಾನು 25 ವರ್ಷಗಳಿಂದ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋಕ್ಕೆ ಕಾರಣ, ಸಂಸದರಾದ ಕಾರಣ ನಿಮ್ಮ ಮತಗಳಿಂದ ನಾನು ಸಂಸದರಾದೆ ಅಂತಂದು ಹೇಳಿದ್ದಾರೆ. ಅಯ್ಯೋ, ಎಲ್ಲಿ ಹೋಯ್ತು ನಮ್ಮ ಹಿಂದೂಗಳ ಪರಿಸ್ಥಿತಿ ನೋಡಿ. 7.5 ಲಕ್ಷ 6 ಲಕ್ಷ ಮತ ಬಿದ್ದಿದ್ದಾವೆ. ಅದು ಹಿಂದೂಗಳು ಮತ ಇಲ್ವಾ ನಿಮಗೆ? ಇಡೀ ವರ್ಲ್ಡಲ್ಲೇ ನಂಬರ್ 1 ನಗರವನ್ನು ಮಾಡ್ತೀನಿ ಅಂತಾರೆ. ಮಾಡದೆ ಏನು ಮಾಡಿದಿರಿ? ಈಗ ಆಲ್ರೆಡಿ 2 ವರ್ಷ ಮಾಡಿದಿರಲ್ಲ ಗಂಟು ಮಾಡ್ಕೊಂಡು. ನಾನೀಗ ಹೇಳ್ತಿದ್ದೀನಿ, ತಮ್ಮ ತವ್ರ ಮನೆ ಕಕ್ಕರಗೊಳ್ಳ ಅದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ. ತವ್ರ ಮನೆಯಿಂದ ಸ್ವಲ್ಪ ಹೋಗಿ ಬನ್ನಿ, ವಾರಕ್ಕೊಮ್ಮಾದರೂ ಅಲ್ಲಿ ಇರ್ತಕ್ಕಂಥ ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ನಾಟಿ ಹೆಚ್ಚಿ ಎಲ್ಲ ತಿಂಗಳ ಗಂಟಲೆ ಆಗಿದ್ರು ಇನ್ನೂ ಕೊನೆ ಭಾಗದ ರೈತರಿಗೆ ನೀರು ಮುಟ್ಟಿಲ್ಲ. ತಾಯಿ, ನಗರವನ್ನು ವರ್ಲ್ಡ್ ಫೇಮಸ್ ಮಾಡೋದು ಬಿಟ್ಟು ನಿನ್ನ ಕಕ್ಕರಗೊಳ್ಳ ಒಂದು ಅಭಿವೃದ್ಧಿ ಮಾಡಿಬಿಡು ನಿಮ್ಮ ಅವಧಿಯಲ್ಲಿ, ಅವಾಗ ನಾನು ಬೇಷ್ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನೀವು ಮಾಡ್ತಕ್ಕಂಥ ಸುಮ್ಮನೆ ಭಾಷಣದ ಕಲೆಯಲ್ಲಿ ಯಾರನ್ನೂ ಮನವೊಲಿಸಕ್ಕಂಥ ಕೆಲಸ ಮಾಡಬೇಡಿ. ಜನಪ್ರತಿನಿಧಿಗಳು ಆಗಿದ್ದೀರಿ, ರೈತರ ಮತ್ತು ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ನೀರು ಮುಟ್ತಾ ಇದ್ರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕಿ ನಿಮ್ಮ ಸದಸ್ಯತ್ವ ಮುಗಿಯೋ ತನಕ ನಾವು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹಿರಿಯ ಸಚಿವರು KN ರಾಜನ್ ಅವರು ಹನಿ ಟ್ರ್ಯಾಪ್ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ. ನನಗೆ ಹನಿ ಟ್ರ್ಯಾಪ್ ಆಗಿದೆ, ನನ್ನ ಮಗನಿಗೂ ಕೂಡ ಹನಿ ಟ್ರ್ಯಾಪ್ ಆಗಿದೆ, ಮತ್ತು ಅದರ ಜೊತೆಗೆ 48 ಜನ ಮುಖಂಡರ ಹನಿ ಟ್ರ್ಯಾಪ್ ಆಗಿದೆ ಅಂತ ಸದನದಲ್ಲಿ ಹೇಳಿಕೆ ಕೊಡ್ತಾರೆ. ಮತ್ತು ಇನ್ನೊಬ್ಬ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಸದನದ ಹೊರಗಡೆ ಹೇಳಿಕೆ ಕೊಡ್ತಾರೆ. ಹನಿ ಟ್ರ್ಯಾಪ್ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋ ಒಂದು ಮಾತನ್ನು ಲೋಕೋಪಯೋಗಿ ಸಚಿವರು ಹೇಳ್ತಾರೆ. ಇಷ್ಟೆಲ್ಲ ವಸ್ತುಸ್ಥಿತಿ ಗಂಭೀರತೆ ಇದ್ದರೂ ಕೂಡ ಸದನದಲ್ಲಿ ಮುಖ್ಯಮಂತ್ರಿಯವರು ಶೂನ್ಯ ವೇಳೆಯಲ್ಲಾದರೂ ಕೂಡ ಅದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಹೇಳಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ತನ್ನ ಸಹೋದ್ಯೋಗಿಗಳೇ ಆರೋಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮೌನಕ್ಕೆ ಜಾರ್ತಾರೆ. ಇದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಅಂತ ನಾವು ಭಾವಿಸ್ತೇವೆ. ಮತ್ತು ಅದ್ರ ಜೊತೆಗೆ ಇದನ್ನು ಮುಖ್ಯಮಂತ್ರಿಗಳ ಮೌನವನ್ನು ಮತ್ತು ಸರ್ಕಾರದ ಮೌನವನ್ನು ಖಂಡಿಸಿ ಏನು 18 ಜನ BJP ಶಾಸಕರು ಪ್ರತಿಭಟನೆಯನ್ನು ವಿರೋಧ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾರೆ, ಅದನ್ನು
ಅದನ್ನು ಕೂಡ ಸಹಿಸ್ಕೊಳಕ್ಕಾಗ್ದಂಗೆ ಅವ್ರನ್ನೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಬರೀ ಸಸ್ಪೆಂಡ್ ಅನ್ನೋದು ಅವರು ಅಧಿವೇಶನದ ಅವಧಿಗೆ ಮಾತ್ರ ಅಲ್ಲ, 6 ತಿಂಗಳವರೆಗೆ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಅವರ ಕ್ಷೇತ್ರದಲ್ಲಿ ಪುರಸಭೆಯಲ್ಲಾಗಲಿ, ನಗರಸಭೆಯಲ್ಲಾಗಿರಲಿ ಅಥವಾ ಮಹಾನಗರ ಪಾಲಿಕೆಯಲ್ಲಾಗಲಿ ಅವರು ಹಾಜರಾಗಬಾರ್ದು. ಮತ್ತು ಅದ್ರ ಜೊತೆಗೆ ಜಿಲ್ಲಾ ಮಟ್ಟದ ಸಮಿತಿಗಳು ಏನಿರ್ತಾವ, ಪ್ರಗತಿ ಪರಿಶೀಲನಾ ಸಮಿತಿ ಸಭೆ ಆಗಿರ್ಬೋದು, ಇನ್ನಿತರೆ ಜಿಲ್ಲಾ ಮಟ್ಟದ ಸಭೆಗಳಲ್ಲೂ ಕೂಡ ಆ ಶಾಸಕರು ಹಾಜರಾಗುವಂತಿಲ್ಲ ಅನ್ನೋ ಒಂದು ಕಂಡೀಷನನ್ನು ಸಭಾಪತಿಯವರು ಕೊಡ್ತಾರೆ. ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.